ನೀವು ನೋಡ್ತಾ ಇದ್ರ ಆರ್ಮ್ಯಾಕ್ಸ್ ಕನ್ನಡ, ನನ್ನ ಸೀಮಾ ಬಂಗಾರಪ್ಪ. ಮತದಾನದ ಹಕ್ಕಿಗಾಗಿ ಮತದಾರರು ಅಧಿಕಾರಿಗಳ ಹಿಂದೆ ಅಲಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ನಟ ಪ್ರಕಾಶ್ ರಾಜ್ ಅವರು ಆರೋಪಿಸಿದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕುರಿತು ಹಲವು ಗಂಭೀರ ಪ್ರಶ್ನೆಗಳನ್ನು ಎತ್ತಿರುವ ಅವರು, ಮತದಾನದ ನಮ್ಮ ಹಕ್ಕಿಗಾಗಿ ನಮ್ಮನ್ನ ಭಿಕ್ಷೆ ಬೇಡುವಂತೆ ಮಾಡಬೇಡಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಇಲ್ಲಿದೆ ವಿಶೇಷ ವರದಿ. ಎಸ್ಐಆರ್ ಪ್ರಕ್ರಿಯೆಯಿಂದ ಸಾಮಾನ್ಯ ಮತದಾರರು ತಮ್ಮ ವೋಟಿಂಗ್ ರೈಟ್ ಖಚಿತಪಡಿಸಿಕೊಳ್ಳೋಕೆ ಅಧಿಕಾರಿಗಳ ಹಿಂದೆ ಅಲಿಯುವಂತಾಗಿದೆ ಅಂತ ನಟ ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಲಕ್ಷಾಂತರ ಎಲಿಜಿಬಲ್ ವೋಟರ್ಸ್ಗೆ ಯಾವುದೇ ನೋಟಿಸ್ ಅನ್ನು ನೀಡದೆ ಅವರ ಬೇಸಿಕ್ ವೋಟಿಂಗ್ ರೈಟ್ ಅನ್ನು ಕಸಿದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು 2 ವರ್ಷಗಳಿಗೂ ಹೆಚ್ಚು ಕಾಲ ಯಾವುದೇ ಚುನಾವಣೆ ನಡೆಯೋದಿಲ್ಲ. ಹಾಗಿದ್ರೂ ಕೂಡ ಇಂತಹ ಅರ್ಜೆಂಟ್ ಪ್ರೋಸೆಸ್ಗೆ ಮತದಾರರನ್ನ ಯಾಕೆ ಒಳಪಡಿಸಲಾಗ್ತಿದೆ ಅಂತ ಪ್ರಶ್ನಿಸಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಸಲ್ಲಿಸಿದ್ರು ಕೂಡ ಕೆಲ ಮತದಾರರನ್ನ ಡಿಲೀಟ್ ಲಿಸ್ಟ್ಗೆ ಸೇರಿಸ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಯನ್ನು ಕೂಡ ಪ್ರಕಾಶ್ ರಾಜ್ ಅವರು ಎತ್ತಿದ್ದಾರೆ. ಕೊಳಗೇರಿ ನಿವಾಸಿಗಳು ತಮ್ಮ ಎನ್ಯುಮರೇಷನ್ ಫಾರ್ಮ್ ಸಲ್ಲಿಸಿರುವಂತಹ ಎಕ್ನಾಲೆಜ್ಮೆಂಟ್ ತೋರಿಸಿ ತಮ್ಮ ಹೆಸರುಗಳನ್ನ ಡಿಲೀಟ್ ಲಿಸ್ಟ್ಗೆ ಸೇರಿಸಿರೋದಕ್ಕೆ ಅಬ್ಜೆಕ್ಷನ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಬಿಎಲ್ಒಗಳಿಗೆ ಹಲವು ಬಾರಿ ಕರೆ ಮಾಡಿದ್ರು ಎನ್ಯುಮರೇಷನ್ ಫಾರ್ಮ್ ನೀಡದೆ ತಮ್ಮನ್ನ ಸ್ಥಳಾಂತರಗೊಂಡವರು ಎಂದು ಹೇಗೆ ಗುರುತಿಸಲಾಗಿದೆ ಅಂತ ಮತದಾರರು ಪ್ರಶ್ನಿಸಿದ್ದಾರೆ. ಸ್ಥಳಾಂತರಗೊಂಡ ಮತದಾರರಿಗೆ ಫಾರ್ಮ್ ನಂಬರ್ 8 ಮೂಲಕ ಹೊಸ ಅಡ್ರೆಸ್ಗೆ ವೋಟರ್ ರಿಜಿಸ್ಟ್ರೇಷನ್ ಟ್ರಾನ್ಸ್ಫರ್ ಮಾಡಿಕೊಳ್ಳೋಕೆ ಅವಕಾಶವನ್ನ ನೀಡಬೇಕು ಅಂತ ಕೂಡ ಒತ್ತಾಯಿಸಿದ್ದಾರೆ. ಈಗಾಗಲೇ ವೋಟರ್ಸ್ ಆಗಿರುವವರನ್ನ ಡಿಲೀಟ್ ಮಾಡಿ ಮತ್ತೆ ಫಾರ್ಮ್ ನಂಬರ್ 6 ಮೂಲಕ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಯಾಕೆ ಕೇಳಲಾಗ್ತಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಹಿರಿಯ ನಾಗರಿಕರನ್ನ ಮೃತಪಟ್ಟವರು ಎಂದು ಮೊದಲೇ ನಿರ್ಧರಿಸಿ ಬಿಎಲ್ಒಗಳಿಂದ ಸರಿಯಾದ ಕರೆಕ್ಷನ್ ಆಗದಿದ್ರೆ ಅವರನ್ನ ಡೆಡ್ ಎಂದು ಮಾರ್ಕ್ ಮಾಡಲಾಗ್ತಿದೆ ಅನ್ನೋ ಆರೋಪವನ್ನು ಕೂಡ ಪ್ರಕಾಶ್ ರಾಜ್ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಪ್ರೋಸೆಸ್ ಅನ್ನ ಇಷ್ಟು ಕಡಿಮೆ ಅವಧಿಯಲ್ಲಿ ನಡೆಸ್ತಾ ಇರುವಂತಹ ವಿಧಾನವೇ ಸರಿಯಲ್ಲ ಅಂತ ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಯಾಕೆ ಒಂದು 6 ತಿಂಗಳಿಂದ ಜನರಿಗೆ ಎಸ್ಐಆರ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಈ ದೇಶದ ಪ್ರಜೆ ಪರ್ಮನೆಂಟ್ ನಿಶಕ್ತರಂದ್ರೆ ಚಂದ್ರಯಾನಕ್ಕೋ ಮಾರ್ಸಲ್ ಜುಪಿಟರ್ ಹೋಗಿದ ನಾವು ಪಕ್ಕದ ಮನೆಗೆ ಹೋಗಿರ್ತಾರೆ, ಇನ್ನೊಂದು ಹೋಗಿರ್ತಾರೆ. ಭಾರತ ದೇಶದಲ್ಲಿ ಇದ್ದಾರೆ. ಇವಾಗ ಡಿಗ್ನಿಟಿಯನ್ನು ಕೊಡದೆ ಗೊತ್ತಿಲ್ಲ ಏನ್ ಮಾಡ್ತೇವೆ. ಒಂದು 6 ತಿಂಗಳ ಮುಂಚೆ ಅನೌನ್ಸ್ ಯಾಕೆ ನೀವು ಸ್ವಚ್ಛ ಭಾರತ್ ಟಾಯ್ಲೆಟ್ ಮಾಡೋದಕ್ಕೆ ಖರ್ಚಿಗಿಂತ ಜಾಸ್ತಿ ಪಬ್ಲಿಸಿಟಿ ಮಾಡ್ತೀರಲ್ಲ, ಅದನ್ನ ಮಾಡಿ ಸರ್ಕಾರಿ ಬಸ್ಗಳಿದೆ, ಸರ್ಕಾರಿ ಆಸ್ಪತ್ರೆ ಇದೆ, ಸರ್ಕಾರಿ ಶಾಲೆಗಳಿದೆ, ಸರ್ಕಾರಿ ಸಿಬ್ಬಂದಿ ಇದೆ, MLA ಇದ್ದಾರೆ, MP ಇದ್ದಾರೆ, ಕಲೆಕ್ಟರ್ ಇದ್ದಾರೆ, ರಸ್ತೆ ಬಸ್ಗಳನ್ನೆಲ್ಲ ಹಾಕಿ ಒಂದು 6 ತಿಂಗಳು ಮೇಡಮ್ ಕರೀರಿ, ಇನ್ಸೂರೆನ್ಸ್ ಕರೀರಿ, ಕೊನೆಯ ಮೂಲೆಯಲ್ಲಿರುವ ಮತದಾರನವರೆಗೆ ಈ ವಿಷಯವನ್ನು ತಲುಪಿಸಿ ಸ್ವಲ್ಪ ಗೌರವಿಸಿ ನೀವಾಗಿ ಬಂದು ತಿಳ್ಕೊಂಡಿರೋದನ್ನ ನೋಂದಾಯಿಸಿ. ನಿಮ್ಮಲ್ಲಿ ಯಾರಾದ್ರೂ ಯಂಗ್ಸ್ಟರ್ಸ್ ಇದ್ರೆ ಹೇಳಿ, ನೀವು ಮನೆ ಶಿಫ್ಟ್ ಮಾಡಿದ್ರೆ ಫಾರ್ಮ್ ನಂಬರ್ ಫಿಲ್ಅಪ್ ಮಾಡಿ. ಅದನ್ನು ಮಾಡಿದೆ ಏಕಾಏಕಿ 1 ತಿಂಗಳು ಬಂದ್ವಿ, ನೋಡಿದ್ವಿ, ಬಾಗಿಲು ಇಲ್ಲ ಸುಮ್ಮನೆ ಸೈನ್ ಮಾಡ್ಬಿಡಿ, ನಾವು ಫಿಲ್ಅಪ್ ಮಾಡ್ಬಿಟ್ಟು ಹೋಗಿದ್ದಾರೆ. ಸೈನ್ ಮಾಡಿರೋ ಫಾರ್ಮ್ ಕೊಟ್ಟು ಅವ್ರು ಅಪ್ಲೋಡ್ ಮಾಡದಿರೋ ಕಾರಣಕ್ಕೆ ಇವನು ತಪ್ಪಾಗಿದ್ದಾನೆ. ಹೆಂಗದು? ಮತ್ತು ಆಗ ನಾವು ಮೊದಲನೇ ಬಾರಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕವನ್ನು 2 ಸಲ ಪೋಸ್ಟ್ಪೋನ್ ಮಾಡಕ್ಕೆ ಎಲ್ಲ ಹೋರಾಟಗಾರರಿಂದ ಸಾಧ್ಯ ಆಗಿದೆ. ಹಾಗೆ ಹೋರಾಟ ಮಾಡಿ ಸಾಧ್ಯ ಆಗಿ ರಿಕಾರ್ಡ್ ಮಾಡಿ 2.5 ಲಕ್ಷ ವೋಟ್ಗಳು ಮತ್ತೆ ವಾಪಸ್ ಬಂದಿದೆ. ಅದರಲ್ಲಿ 80% ಬೆಂಗಳೂರು. ರೈತರ ಬಗ್ಗೆ ಯೋಚನೆ ಮಾಡೋದು, ಅಲೆಮಾರಿಗಳ ಬಗ್ಗೆ ಯೋಚನೆ ಮಾಡೋದು. ಅಂದ್ರೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಒಬ್ಬನ ಓಟಿನ ಹಕ್ಕನ್ನ ಕಿತ್ಕೋಬೇಕಾದ್ರೆ ಯು ಹ್ಯಾವ್ ಟು ಸೆಂಡ್ ಎ ನೋಟಿಸ್. ಮತ್ತೆ ಭಿಕ್ಷೆ ಬೇಡ. ನಿಮ್ಮ ಪ್ರಜೆಯನ್ನ ನೀವೇ, ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ ಪ್ರಜೆಯನ್ನು ನೀವೇ ಬಂದು ನಿಮ್ಮ ಹುನ್ನಾರ ಇದರಿಂದ ಕಳ್ಕೊಳ್ಳೋದು ಯಾರು? ಓದಿನ ಫಾರ್ ಎಕ್ಸಾಂಪಲ್ ನಂದೇ ಹುಟ್ಟು 2015 ಯಾರಾದ್ರೂ ಬಂದಿದೆ, ಫೋನ್ ನಂಬರ್ ಇಲ್ಲ, ಸುಮ್ಮನೆ ಸೈನ್ ಮಾಡ್ಬಿಡಿ, ನಾವು ಫಿಲ್ಅಪ್ ಮಾಡ್ಬಿಟ್ಟು ಹೋಗಿದ್ದಾರೆ. ಸೈನ್ ಮಾಡಿರೋ ಫಾರ್ಮ್ ಕೊಟ್ಟು ಅವ್ರು ಅಪ್ಲೋಡ್ ಮಾಡದಿರೋ ಕಾರಣಕ್ಕೆ ಇವನು ತಪ್ಪಾಗಿದ್ದಾನೆ. ಹೆಂಗದು? ಮತ್ತು ಆಗ ನಾವು ಮೊದಲನೇ ಬಾರಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕವನ್ನು 2 ಸಲ ಪೋಸ್ಟ್ಪೋನ್ ಮಾಡಕ್ಕೆ ಎಲ್ಲ ಹೋರಾಟಗಾರರಿಂದ ಸಾಧ್ಯ ಆಗಿದೆ. ಹಾಗೆ ಹೋರಾಟ ಮಾಡಿ ಸಾಧ್ಯ ಆಗಿ ರಿಕಾರ್ಡ್ ಮಾಡಿ 2.5 ಲಕ್ಷ ವೋಟ್ಗಳು ಮತ್ತೆ ವಾಪಸ್ ಬಂದಿದೆ. ಅದರಲ್ಲಿ 80% ಬೆಂಗಳೂರು.
ರೈತರ ಬಗ್ಗೆ ಯೋಚನೆ ಮಾಡೋನು, ಅಲೆಮಾರಿಗಳ ಬಗ್ಗೆ ಯೋಚನೆ ಮಾಡೋನು. ಅಂದ್ರೆ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಒಬ್ಬನ ಓಟಿನ ಹಕ್ಕನ್ನ ಕಿತ್ಕೋಬೇಕಾದ್ರೆ ಯು ಹ್ಯಾವ್ ಟು ಸಿಟ್ ನೋಟಿಸ್. ಮತ್ತೆ ಭಿಕ್ಷೆ ಬೇಡ. ನಿಮ್ಮ ಪ್ರಜೆಯನ್ನ ನೀವೇ, ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ ಪ್ರಜೆಯನ್ನು ನೀವೇ ಬಂದು ನಿಮ್ಮ ಹುನ್ನಾರ ಇದರಿಂದ ಕಳ್ಕೊಳ್ಳೋದು ಯಾರು ಓದಿದ. ಫಾರ್ ಎಕ್ಸಾಂಪಲ್ ನಂದೇ ಹುಟ್ಟು 2015 ಯಾರಾದ್ರೂ